ಹೇಗೋ ಹಾಗೆ ಆ ಪರಮಾತ್ಮನ ಮೂಲ ಪ್ರಕೃತಿ ಅನ್ನೋದು ಅಪರ ಅಂತ ಹೇಳ್ತಾನೆ. ಈ ಶಬ್ದ ಪ್ರಕೃತಿ ಅಂತ ಬಂತಲ್ಲ, ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ ಎರಡು ಪ್ರಕೃತಿ ಅನ್ನೋ ಶಬ್ದ ಬಂತು. ಪ್ರಕೃತಿ ಅಂದ್ರೆ ಕಾರಣ ಅಂತ ಅರ್ಥ ಇದೆ, ವಿಕೃತಿ ಅಂದ್ರೆ ಕಾರ್ಯ ಅಂತ ಅರ್ಥ. ಸೊ ಭಗವಂತನು ಎರಡು ಮೂಲ ಕಾರಣ ಅಥವಾ ಮೂಲ ಸ್ವರೂಪದಿಂದ ಇದ್ದಾನೆ. ಒಂದು ಲೋವರ್ ನೇಚರ್, ಇನ್ನೊಂದು ಹೈಯರ್ ನೇಚರ್. ನಮ್ಗೆ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ, ಕನ್ನಡಕ್ಕಿಂತ ಇಂಗ್ಲಿಷ್ ಬಹಳ ಹತ್ರ ಆಗ್ಬಿಟ್ಟಿದೆ ಇವತ್ತಿನ ದಿನಗಳು. ಲೋವರ್ ನೇಚರ್ ಏನ್ ಹೇಳ್ತಾರೆ, ಅಪರ ಅಂತ, ಕೆಳಮಟ್ಟದ್ದು ಅಂತ ಅರ್ಥ. ಪರ ಅಂದ್ರೆ ಶ್ರೇಷ್ಠ, ಹೈಯರ್ ನೇಚರ್ ಅಂತ ಅರ್ಥ. ಭಗವಂತನ ಎರಡು ಕಾರಣಗಳು ಅಥವಾ ಸ್ವರೂಪಗಳು, ಎರಡು ಸ್ವರೂಪಗಳಿದೆ ಅವನದ್ದು. ಒಂದು ಕೆಳಮಟ್ಟದ ಸ್ವರೂಪ, ಇನ್ನೊಂದು ಮೇಲ್ಮಟ್ಟದ ಸ್ವರೂಪ. ಈ ಎರಡೂ ಸೇರಿಕೊಂಡಾಗ ಭಗವಂತ. ನಾನು ಆಗ ಹೇಳಿದ ಹಾಗೆ ಪ್ರಕೃತಿ ಪುರುಷಾತ್ಮಕನು ಈಶ್ವರನು. ಕೆಳಮಟ್ಟದ ಅವನ ಸ್ವಭಾವವನ್ನ, ಅವನ ಸ್ವರೂಪವನ್ನ ಹೇಳಿದ್ದಾನೆ. ಈಗ ಮೇಲ್ಮಟ್ಟದ್ದು ಹೇಳ್ತಾನೆ, ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಜೀವ ಅಂತ ಹೇಳಿದ್ರೆ ಈ ಚೈತನ್ಯ ಸ್ವರೂಪ ಅಂತ ಅರ್ಥ. ಚೈತನ್ಯ ಸ್ವರೂಪದಿಂದ ಅವನು ಈ ಜಗತ್ತನ್ನು ಹಿಡಿದಿಟ್ಕೊಂಡಿದ್ದಾನೆ. ಆದ್ದರಿಂದ ಚೇತನ ಮತ್ತು ಜಡಾತ್ಮಕವಾದ ಈ ಎರಡು ತತ್ವಗಳಿಂದ ಒಡಗೂಡಿದವನು ಭಗವಂತ. ಇಷ್ಟು ಹೇಳಿದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾನೆ, ದೇವರು ಹೇಳ್ತಾನೆ, ಅಹಂ ಕೃತ್ಸ್ನಸ್ ಏತದ್ಯೋನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ. ಈ ಜಗತ್ನಲ್ಲಿ ಏನೇನು ಹುಟ್ಟಿವೆಯಲ್ಲ ಅದೆಲ್ಲದಕ್ಕೂ ಇದು ಎರಡೇ ಮೂಲ ಕಾರಣ. ಒಂದು ಚೇತನ, ಇನ್ನೊಂದು ಮಾಯಾಶಕ್ತಿ ಅಥವಾ ಅಷ್ಟದಾ ಪ್ರಕೃತಿ. ಇದೆರಡರಿಂದ ಒಡಗೂಡಿ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗುತ್ತೆ. ನಾವು ಏನೇನ್ ನೋಡ್ತಾ ಇದ್ದೇವೋ ಅದೆಲ್ಲವೂ ಈಶ್ವರನೇ. ಯಾಕೆ? ಈಶ್ವರನೇ ಜಗತ್ತಾಗಿ ತೋರ್ತಾ ಇದ್ದಾನೆ. ಸನಾತನ ಧರ್ಮದಲ್ಲಿ ಈಶ್ವರ ಎಲ್ಲೋ ಕೂತ್ಕೊಂಡಿದ್ದಾನೆ ಅಂತ ಹೇಳಲ್ಲ, ಆತ್ಮಾನಂ ಸ್ವಯಂ ಅಕುರುತ ಅಂತ, ತಾನೇ ಜಗತ್ತಾದ ಅಂತ ಹೇಳ್ತಾನೆ ನಾವು. ಆದ್ರಿಂದ ಪುರುಷ ಪ್ರಕೃತ್ಯಾತ್ಮಕವಾದ ಈಶ್ವರನ್ ಜಗತ್ತಾದ ಅಂದ್ರೆ ಏನರ್ಥ? ಜಗತ್ನಲ್ಲಿರುವ ಪ್ರತಿಯೊಂದು ವಸ್ತುಗಳು ಪ್ರಕೃತಿ ಪುರುಷಾತ್ಮಕವಾದದ್ದೇ ಅಂತ. ಎಲ್ಲೆಲ್ಲಿ ಜಡದ ಅಂಶಗಳು ಕಾಣ್ತಾ ಇದೆಯೋ ಅದು ಅಪರಾ ಪ್ರಕೃತಿ, ಎಲ್ಲೆಲ್ಲಿ ಚೇತನದ ಅಂಶಗಳು ಕಾಣ್ತಿದೆಯೋ ಅದು ಅವನ ಪರಾ ಪ್ರಕೃತಿ. ಹಾಗೆ ಅವನು ಹೇಳ್ತಾನೆ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಅದ್ಭುತವಾದ ಮಾತಿವೆಲ್ಲ, ಎಷ್ಟು ನಾವು ಗೌರವಿಸಬೇಕು, ಮನನ ಮಾಡ್ಬೇಕು. ನನಗಿಂತ ಹೊರತಾಗಿ ಇನ್ನೇನಿಲ್ಲಪ್ಪ ಅಂತ ಹೇಳ್ತಾನೆ. ಚರಾಚರಂ, ಈ ಚರಾಚರವಾದ ಜಗತ್ತಿನಲ್ಲಿ ಇನ್ನೇನು ಇಲ್ಲ, ನನಗೆ ಹೊರತಾಗಿ ಇನ್ನೇನು ಇಲ್ಲ. ದೇವ್ರ ದರ್ಶನ ಮಾಡ್ಬೇಕು ಅಂತ ನಾವು ಏನು ಭಾವಿಸ್ತೇವೆ. ಕೃಷ್ಣ ಹೇಳ್ತಾನೆ, ಕಣ್ ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ತತ್ವ. ನೃತ್ಯವೋ ಬ್ರಹ್ಮ ನಟರಾಜನದು, ಜಗವೆಲ್ಲ ಪ್ರತ್ಯೇಕ ಜೀವದ ಶಯವನಂಗ ಭಂಗಿ. ಇಷ್ಟ ಆದ್ಮೇಲೆ ಭಗವಂತ ಮುಂದುವರೆದು ಹೇಳ್ತಾನೆ, ಇಡೀ ಸೃಷ್ಟಿಯಲ್ಲಿ ನಾನಿದ್ರೂ ಕೂಡ ನಿನ್ನ ಚಿತ್ತ ಶುದ್ಧಿಗಾಗಿ ಒಂದಿಷ್ಟು ಉಪಾಸನೆಯನ್ನು ಮಾಡ್ಬೇಕು. ವಿಭೂತಿ ಉಪಾಸನೆಯನ್ನು ಮಾಡ್ಬೇಕು, ಇಷ್ಟ ದೇವತಾ ಉಪಾಸನೆಯನ್ನು ಮಾಡ್ಬೇಕು. ಆಗ ಮನಸ್ಸು ಶುದ್ಧ ಆಗತ್ತೆ, ಮನಸ್ಸು ರಾಗದ್ವೇಷ ರಹಿತ ಆಗತ್ತೆ, ಸ್ವಚ್ಛ ಆಗತ್ತೆ. ಆ ಸ್ವಚ್ಛವಾದ ಮನಸ್ಸಿನಲ್ಲಿ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು 14 ವಿಭೂತಿಗಳನ್ನು ಪರಿಚಯ ಮಾಡಿ ಕೊಡ್ತಾನೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಹೀಗೆ ನಾವು ನೀರು ಕುಡಿಯುವಾಗ್ಲೂ ಕೂಡ ಅವನ ಸ್ಮರಣೆ ಮಾಡ್ಕೋಬಹುದು. ಯಾಕೆ? ಆ ನೀರಿನಲ್ಲಿ ಸ್ಯಾಪಿಡಿಟಿ, ರಸತ್ವ ಅಂತ ಏನಿದೆಯೋ ಅದು ಭಗವಂತನ ಸ್ವರೂಪ, ಭಗವಂತನ ಅಂಶ, ಭಗವಂತನ ವಿಭೂತಿ. ದೇವರನ್ನು ಸ್ಮರಣೆ ಮಾಡ್ಲಿಕ್ಕೆ ಅವಕಾಶಗಳು ತುಂಬಾ ಇದೆ, ಅದನ್ನ ನಾವು ಮಾಡಲ್ಲ ಅಷ್ಟೆ. ಈಗ ಆಕಾಶದಿಂದ ಮಳೆ ಸುರಿತಾ ಇದೆ, ಏನ್ ಕರುಣೆ, ಭಗವಂತನ ಕರುಣಾ ರಸದ ಕೋಡಿ ಅದು. ಇಡೀ ಸೃಷ್ಟಿಗೆ ಆ ನೀರು ಅನ್ನುವಂಥದ್ದು ಇಲ್ಲದೆ ಇದ್ರೆ ಜೀವರಾಶಿಗಳು ಎಲ್ಲಿ ಬದುಕಲಿಕ್ಕೆ ಸಾಧ್ಯ?
ದೇವರು ಏನ್ ಕೊಟ್ಟಿದ್ದಾನೆ ಅಂತ ಹೇಳುವವನಿಗೆ ಒಂದು ನೀರು ನೋಡಿದ್ರೆ ಸಾಕು, ಒಂದು ಗಾಳಿ ನೋಡಿದ್ರೆ ಸಾಕು. ಸ್ನಾನಕ್ಕಂತ ಒಂದು ಚೊಂಬಲ್ ನೀರಿಟ್ಕೊಂಡಾಗ ಅಯ್ಯೋ ಭಗವಂತ, ಈ ರೂಪದಲ್ಲಿ ಇಲ್ಲಿದ್ರೆ ನಾನು ಹೆಂಗ್ ಸ್ವಚ್ಛ ಮಾಡ್ಕೊಳ್ತಿದ್ದೆ ನನ್ನ ಶರೀರವನ್ನ. ಬಾಯಾರಿಕೆ ಆದಾಗ ಒಂದು ಲೋಟ ನೀರು ಸಿಕ್ಕಿದಾಗ ಅದನ್ನ ಕುಡಿಯುವಾಗ ಆ ಧನ್ಯತೆ, ಕೃತಜ್ಞತೆ ನಮ್ಗೆ ಬರಬೇಕು. ಪ್ರಭಾಸ್ಮಿ ಶಶಿ ಸೂರ್ಯಯೋ, ಸೂರ್ಯ ಚಂದ್ರರಲ್ಲಿ ಬೆಳಕಾಗಿದ್ದೇನೆ ಅಂತ ಹೇಳ್ತಾನೆ. ಅಸೌಭ್ಯೋ ವಸರ್ಪತಿ ನೀಲಗ್ರೀವೋ ವಿಲೋಹಿತ ಉತೈನಂಗೋಪ ಅದೃಶಂ ನದೃಶಂ ಉದಹಾರ್ಯ. ರುದ್ರ ಮಂತ್ರದಲ್ಲಿ ಬರೋ ಮಾತು. ಸೂರ್ಯನ ರೂಪದಲ್ಲಿ ಜಗತ್ತಿಗೆ ದರ್ಶನ ಕೊಡ್ತಾ ಇದ್ದಾನೆ ದೇವರು. ನೀವು ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡಪ್ಪ. ಪ್ರತಿದಿನ ಬೆಳಿಗ್ಗೆ ಆ ನಭೋಮಂಡಲದಲ್ಲಿ ಪ್ರಕಾಶವನ್ನು ಹೊತ್ತುಕೊಂಡು ಬರ್ತಿದ್ದಾನಲ್ಲ ಸೂರ್ಯ ದೇವರು, ಅವನ ನನ್ನ ಸ್ವರೂಪವೇ ಕಣಯ್ಯ ಅಂತ ಹೇಳ್ತಾನೆ. ಒಂದು ನಮಸ್ಕಾರ ಮಾಡ್ಬಿಡು. ಚಂದ್ರ ಅವನ ಶೀತಲ ಕಿರಣಗಳು, ಅದು ನನ್ನ ಬೆಳಕಿ ಅಂತ ಹೇಳ್ತಾನೆ. ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಹೀಗೆ 14 ಸಂಗತಿಗಳು ಬಹಳ ಮುಖ್ಯವಾದನ್ನು ಹೇಳ್ತಾನೆ. ನಿಮ್ಗೆ ಸಮಯ ಇಲ್ಲದೆ ಇರೋದ್ರಿಂದ ಮುಂದಕ್ಕೆ ಹೋಗೋಣ. ಇನ್ನು ಸಂಸಾರಕ್ಕೆ ಕಾರಣ ಏನು, ಯಾಕೆ ಸಿಕ್ಕಾಕೊಂಡು ಬಿದ್ದಿದ್ದೇವೆ ನಾವು ಹೇಳ್ತಾನೆ. ತ್ರಿಭಿರ್ಗುಣಮಯ ಇರ್ಭಾವೈ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಜಗತ್ನಲ್ಲಿ 3 ಗುಣಗಳಿದೆಯಲ್ಲ, ಸತ್ವ, ರಜಸ್ಸು, ತಮಸ್ಸು. ಇದು ನಮ್ಮ ಕಣ್ಣನ್ನು ಮುಚ್ಚಿಬಿಟ್ಟಿದೆ ಅಂತ. ತ್ರಿಭಿರ್ ಗುಣಮಯೈ ಭಾವೈ. ಇಲ್ಲಿ ಭಾವ ಅಂದ್ರೆ ವಸ್ತುಗಳು ಅಂತ ಅರ್ಥ. ತ್ರಿಗುಣಾತ್ಮಿಕವಾದಂತಹ ಈ ಶಬ್ದ ಸ್ಪರ್ಶ ರೂಪ ರಸಗಂಧಾತ್ಮಕವಾದ ಪ್ರಪಂಚ ಏನಿದೆಯಲ್ಲ, ಇದು ತ್ರಿಗುಣಾತ್ಮಕವಾದದ್ದು. ಇದರಲ್ಲಿ ನಾವು ಮೋಹಿತರಾಗಿ ಬಿಟ್ಟಿದ್ದೇವೆ. ಭಗವಂತನ ಮೋಹಿನಿ ಯಾವುದೋ 3 ಗುಣಗಳ ಈ ಸೃಷ್ಟಿ. ಕೆಲವರಿಗೆ ಸತ್ವಗುಣದ ಮೇಲೆ ಆಸಕ್ತಿ, ಕೆಲವರಿಗೆ ರಜೋಗುಣದ ಮೇಲೆ ಆಸಕ್ತಿ, ಕೆಲವರು ತಮೋ ಗುಣದ ಮೇಲೆ ಆಸಕ್ತಿ. ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲಿ ಈ 3 ಗುಣ ಇದ್ದೇ ಇದೆ. ಆದ್ದರಿಂದ ಈ ಪ್ರಾಪಂಚಿಕ ವಿಷಯ ಭೋಗಗಳನ್ನ ಹುಡುಕಿಕೊಂಡು ಸುಖಕ್ಕಾಗಿ ಜನ ಆದ್ರೆ ಹಿಂದೆ ಹೋಗ್ತಾರಲ್ಲ, ಅದೇ ಮೋಹಿನಿ ಅಂತ. ಮೋಹಿತಂ ಅಂತ ಹೇಳ್ತಾನೆ ಅವನು. ಆದ್ರೆ ಒಂದು ಕಲ್ಪನೆ ಕೊಡೋದಾದ್ರೆ, ಒಂದು ಮೋಹಿನಿ ನಮ್ಮನ್ನ ಸೆಳಿತಾ ಇದ್ದಾಳೆ. ಯಾವ ಮೋಹಿನಿ ಅದು? ತ್ರಿಗುಣಾತ್ಮಕವಾದ ಮಾಯಿ, ವಿಷಯ ಪ್ರಪಂಚ. ಅದರಲ್ಲಿ ಆಸಕ್ತರಾಗಿ ಬಿಟ್ಟಿದ್ದೇವೆ ನಾವು. ಅದಕ್ಕೆ ಸಂಸಾರದಲ್ಲಿ ನಾವು ಬಂಧಿತರಾಗಿದ್ದೇವೆ ಅಂತ ಹೇಳ್ತಾನೆ ಕೃಷ್ಣ. ಮಾಯೆಯಲ್ಲಿ ಆಸಕ್ತರಾಗಿರುವುದೇ ಸಂಸಾರ ಬಂಧನ ಕಾರಣ. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಏಭ್ಯ, ಈ ತ್ರಿಗುಣಾತ್ಮಕವಾದ ಪ್ರಪಂಚಕ್ಕಿಂತ ಶ್ರೇಷ್ಠನಾದ, ಪರಂ ಅವ್ಯಯನಾದ ನನ್ನನ್ನ ನ ಅಭಿಜಾನಾತಿ, ಯಾರು ತಿಳ್ಕೊಳ್ಳಲ್ಲ. ಈ ಪರಾಪ್ರಕೃತಿ ಅಪರಾಪ್ರಕೃತಿ ಎರಡಿದೆಯಲ್ಲ, ಎಲ್ರೂ ಅಪರಾಪ್ರಕೃತಿಯಲ್ಲಿ ಆಸಕ್ತಿ ಹೊಂದಿದವರು. ಅದಕ್ಕೆ ಆಶ್ರಯಭೂತವಾದ ಪರಾಪ್ರಕೃತಿ ಚೈತನ್ಯ ಸ್ವರೂಪ ಅಂತ ಏನಿದೆ, ಅದು ಯಾರಿಗೂ ಬೇಕಾಗಿಲ್ಲ. ಅದಕ್ಕೆ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅಂತಾನೆ ಕೃಷ್ಣ. ಹಾಗಾದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ? ಅದ್ಭುತವಾದ ಶ್ಲೋಕ. ಒಂದೊಂದು ಶ್ಲೋಕ ನಾನು ಹೇಳಿದ್ನಲ್ಲ, ಅದು ಮಂತ್ರ ಸದೃಶವಾದಂತಹದ್ದು. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ಮಾಯೆ ದಾಟ್ಲಿಕ್ಕೆ ಒಂದೇ ಉಪಾಯಪ್ಪ, ನನಗ್ ಶರಣಾಗಬೇಕು ಅಂತ ಹೇಳ್ತಾನೆ. ಭಗವಂತನಿಗೆ ಶರಣಾಗಬೇಕು. ಸುಖ, ಭದ್ರತೆ, ನೆಮ್ಮದಿ ಇದನ್ನ ಭಗವಂತನಿಂದ ಪಡ್ಕೊಳ್ಳಿಕ್ ಪ್ರಯತ್ನಿಸ್ಬೇಕು ನಾವು. ಅದೇ ಶರಣಾಗೋದು ಎಂಬ ಮಾತಿಗೆ ಅರ್ಥ. ಪ್ರಪದ್ಯಂತೆ, ಪ್ರಪತ್ತಿ, ಶರಣಾಗತಿ ಅಂತ ಅರ್ಥ. ನಾವು ಜಗತ್ತಿಗೆ ಶರಣಾಗ್ಬಿಟ್ಟಿದ್ದೇವೆ. ಸುಖ ಬೇಕು ಅಂದ್ರೆ ವ್ಯಕ್ತಿ ಬೇಕು, ವಸ್ತು ಬೇಕು. ಭದ್ರತೆ ಬೇಕು ಅಂದ್ರೆ ವ್ಯಕ್ತಿ ಬೇಕು, ವಸ್ತು ಬೇಕು. ಆದ್ರೆ ಅದೇನದು?
ಜಗತ್ತು ಅನ್ನೋದು ಮಾಯೆ, ಅದು ಬದಲಾಯಿಸುವಂಥದ್ದು. ಆದ್ರಿಂದ ಮೋಸ ಹೋಗ್ತಾನೇ ಇರ್ತೇವೆ ನಾವು. ಮೋಸ ಹೋದಾಗೆಲ್ಲ ಹಣೆ ಚಚ್ಕೊಡ್ತೇವೆ. ಅಯ್ಯೋ ದೇವ್ರೆ, ನಾನ್ ನಂಬಿಟ್ಟಿದ್ದೆ, ಮೋಸ ಮಾಡ್ಬಿಟ್ರು, ಹೀಗಾಗತ್ತೆ ಅಂತ ಭಾವಿಸಿದ್ದೆ, ಹೀಗಾಗೋಯ್ತು. ಕೃಷ್ಣ ಹೇಳ್ತಾನೆ, ಅದು ಹಾಗಾಗೋದೇ ಅದ್ರ ಸ್ವಭಾವ ಅಪ್ಪ, ಅದು ನನ್ನ ಅಪರಾ ಪ್ರಕೃತಿ, ಅದು ಮಾಯೆಯದು, ಮಿಥ್ಯ ಅದು. ಅದು ನಾನಿದ್ದೇನಲ್ಲ, ಚೈತನ್ಯ ಸ್ವರೂಪನಾದ ನಾನಿದ್ದೇನಲ್ಲ, ನಾನು ಎಂದೆಂದೂ ಬದಲಾಯಿಸುವವನಲ್ಲ. ನಾನು ನಿಜವಾದ ಸುಖ ಶಾಂತಿಯ ಸ್ರೋತ. ಆದ್ರಿಂದ ನನಗೆ ಶರಣಾಗು, ನಿಂಗೆ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾನೆ. ಮಾಯಾಧೀಶನಿಗೆ ಶರಣಾದ್ರೆ ಮಾಯೆಯನ್ನ ಗೆಲ್ಲಿಕ್ಕಾಗ್ತದೆ. ಮಾಯಾಧೀಶ ಯಾರು? ಪರಮಾತ್ಮ. ಯಾರು ಪರಮಾತ್ಮ ಅಂದ್ರೆ? ಚೈತನ್ಯ ಸ್ವರೂಪ. ಆದ್ರಿಂದ ಅವನನ್ನ ಆರಂಭದಲ್ಲಿ ಸಗುಣ ಸ್ವರೂಪನಾಗಿ ಕೃಷ್ಣನೋ, ರಾಮನೋ, ವಿಷ್ಣುವೋ, ಈಶ್ವರನೋ ಅಂತ ಕರೆದ್ರೂ ಕೂಡ ಮುಂದಕ್ಕೆ ಹೋದಾಗ ಗೊತ್ತಾಗತ್ತೆ ಅವನು ನಮ್ಮೆಲ್ಲರ ಆತ್ಮ ಅಂತ. ನಮ್ಮೆಲ್ಲರ ಪ್ರತ್ಯೇಗಾತ್ಮ ಸ್ವರೂಪನವನು. ಪ್ರತ್ಯೇಗಾತ್ಮ ಸ್ವರೂಪನಾದ, ಚೇತನ ಸ್ವರೂಪನಾದ ಪರಮಾತ್ಮನಿಗೆ ಶರಣು ಹೊಂದಿದರೆ, ಶರಣು ಹೊಂದೋದಂದ್ರೇನು? ಸುಖ ಶಾಂತಿ ಮತ್ತು ಭದ್ರತೆಗಾಗಿ ಆತ್ಮನನ್ನು ಆಶ್ರಯಿಸೋದು ಅಂತ ಅರ್ಥ. ಅದೇ ಶರಣು ಹೊಂದೋದಂದ್ರೆ ಆಶ್ರಯಿಸೋದು ಅಂತ ಅರ್ಥ. ಪ್ರಪಂಚವನ್ನು ಆಶ್ರಯಿಸಿದ್ರೆ ಮೋಸ ಹೋಗ್ತೇವೆ, ಪರಮಾತ್ಮನನ್ನ ಆಶ್ರಯಿಸಿದ್ರೆ ನಮಗೆ ಶಾಶ್ವತ ಸುಖ ಶಾಂತಿ ಸಿಗುತ್ತೆ. ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ, ಕಠೋಪನಿಷತ್ ಸ್ಪಷ್ಟವಾಗಿ ಹೇಳುತ್ತೆ. ಆತ್ಮನನ್ನ ಆಶ್ರಯಿಸಿದ್ರೆ ಮಾತ್ರ ನಮಗೆ ಸುಖ ಶಾಂತಿ, ಬೇರೆ ಕಡೆ ಸಿಗೋಲ್ಲಪ್ಪ ಅಂತ. ಆಮೇಲೆ ಭಗವಂತನಿಗೆ ಆಶ್ರಯಿಸ್ಬೇಕು ಅಂತ ಬರ್ಬೇಕಾದ್ರೆ ಪುಣ್ಯ ಬೇಕಲ್ಲ ಸ್ವಾಮಿ. ಕೃಷ್ಣ ಎಷ್ಟು ಚಂದ ಹೇಳ್ತಾನೆ ಈ ಮುಂದಿನ ಶ್ಲೋಕ, ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ. ಪಾಪಿಗಳಿಗೆ ನನಗೆ ಶರಣಾಗ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಪಾಪ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ? ಭಗವಂತನನ್ನು ಪ್ರೀತಿಸಬೇಕು, ಭಗವಂತನಿಗೆ ಶರಣಾಗಬೇಕು ಅಂತ ಅನ್ಸಲ್ಲ ಅಂದ್ರೆ ಸ್ವಲ್ಪ ಪಾಪ ಇದೆ ಅಂತ ಅರ್ಥ. ಪುಣ್ಯಾತ್ಮರ ಲಕ್ಷಣ ಏನಪ್ಪಾ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಭಗವಂತನ ಅನುಗ್ರಹದ ಸ್ಮರಣೆ ಆಗುತ್ತೆ. ಅವನ ಅನುಗ್ರಹದಲ್ಲಿಯೇ ನಾನು ಬದುಕ್ತಾ ಇದ್ದೇನಪ್ಪ, ಅವನಿಚ್ಛೆಯಂತೆ ಎಲ್ಲ ನಡೀತಾ ಇದೆಯಪ್ಪ, ನಮ್ದು ಏನಿಲ್ಲ, ಅವನಿಚ್ಛೆಯಂತೆ ಎಲ್ಲ ನಡೆಯುತ್ತೆ ಅಂತ ಭಗವಂತನಿಗೆ ಶರಣಾಗ್ತಾನೆ. ಭಗವಂತನ ಪೂಜೆ, ಜಪ, ಧ್ಯಾನ, ಶಾಸ್ತ್ರ ಶ್ರವಣ ಇವುಗಳೆಲ್ಲ ಅವನಿಗೆ ಖುಷಿ ಆಗತ್ತೆ. ಆದ್ರೆ ಕೆಲವರಿಗೆ ಇದನ್ನ ನೋಡಿದ್ರಾಗಲ್ಲ. ಹಿರಣ್ಯಕಶಿಪು ಅಂತ ಒಬ್ಬ ಇದ್ದಲ್ಲ, ಅವನಿಗೆ ಓಂ ನಮೋ ನಾರಾಯಣಾಯ ಅಂದ್ರೆ ಸಿಟ್ಟು ಬರ್ತಿತ್ತಂತ. ಲೋಕದಲ್ಲಿ ಎಷ್ಟೋ ಜನ ನೋಡ್ತೇವೆ, ಅವರಿಗೆ ದೇವರು, ಭಕ್ತಿ, ಸತ್ಸಂಗ ಇದೆಲ್ಲ ಆರಸಿಗಳು ಮಾಡೋ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಅವ್ರ ತಪ್ಪು ತಿಳುವಳಿಕೆ ಕೆಲವು ಮೂಢನಂಬಿಕೆಗಳ ವರ್ತನೆಯೋ, ಜನರ ವರ್ತನೆಯೋ ಕಾರಣ ಇರ್ಬೋದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಕಾರಣ ಅವರಲ್ಲಿ ಪುಣ್ಯ ಇಲ್ಲ. ಅದನ್ನ ದುಷ್ಕೃತಿನಃ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವರಿಗೆ ಸ್ವಲ್ಪ ಕಠೋರ ಶಬ್ದಗಳು ಹೇಳ್ತಾನೆ. ನರಾಧಮಾಹ, ಮನುಷ್ಯರ ಜಾತಿಯಲ್ಲಿ ನೀಚರವರು. ದೇವ್ರ ಪ್ರಕಾರ ಉಚ್ಚ ನೀಚ ಯಾರು ಗೊತ್ತಾ? ಜಾತಿ ಅಲ್ಲ, ಅಂದ್ರೆ ಎಲ್ಲಿ ಹುಟ್ಟಿದ್ದೀರೋದು ಮುಖ್ಯ ಅಲ್ಲ. ನಿಮ್ಗೆ ದೇವರಲ್ಲಿ ಶರಣಾಗತಿ ಮತ್ತು ಭಕ್ತಿ ಇದೆಯೋ ನೀವು ಶ್ರೇಷ್ಠರು. ನಿಮ್ಗೆ ದೇವರ ಬಗ್ಗೆ ಅವರ್ಷನ್, ರಿಜೆಕ್ಷನ್ ಇದೆಯೋ ನೀವೇ ನರಾಧಮರು ಅಂತ ಹೇಳ್ತಾನೆ. ಈ ನಾಸ್ತಿಕರೆಲ್ಲ ಇರ್ತಾರಲ್ಲ, ಮಾಯೆಯಾಪಹೃತ ಜ್ಞಾನ, ಅವರು ಮಾಯೆಯಿಂದ ಅಪಹರಿಸಲ್ಪಟ್ಟ ಜ್ಞಾನ ಉಳ್ಳವರು. ಪ್ರಪಂಚದಲ್ಲಿ ಕಾವೋ ಪೀವೋ ಮೋಜುಡಾವೋ, ಅದು ಫಿಲಾಸಫಿ ಅವರದ್ದು. ಆಸುರಂ ಭಾವಮಾಶ್ರಿತ, ಆಸುರ ಭಾವ ಇರ್ತಾರೆ. ಆಸುರ ಅಂದ್ರೇನು? ಅಸುಷು ರಮಂತೆ ಇತಿ ಅಸುರ, ಅಸುರಸ್ಯ ಭಾವ ಆಸುರ. ಅಸು ಅಂದ್ರೆ ಇಂದ್ರಿಯಗಳು, ಅದರಲ್ಲಿ ರಮಿಸುವವರು, ಭೋಗಗಳಲ್ಲಿ ರಮಿಸುವವರು ಅಸುರ. ಆ ಭಾವ ಹೊಂದಿರೋ ಆಸುರ ಅಂಥವ್ರಾಗಿರ್ತಾನೆ. ಆದ್ರೆ ಪುಣ್ಯಾತ್ಮರು ಹೇಗಿರ್ತಾರೆ, ಪಾಪಾತ್ಮರು ಹೀಗೆ ಅಂತ ಹೇಳಿದ್ಯಾ. ಪುಣ್ಯಾತ್ಮರ ಲಕ್ಷಣ ಏನೋ ಇಷ್ಟು ಚಂದ ಹೇಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ. ಸುಕೃತಿನಃ ಅಂದ್ರೆ ಪುಣ್ಯಾತ್ಮರು, ದುಷ್ಕೃತಿನ ಅಂದ್ರೆ ಪಾಪಾತ್ಮರು. ಸುಕೃತ, ಸುಷ್ಟು ಕೃತ,
ಶಾಸ್ತ್ರ ಶ್ರುತಿ ಸ್ಮೃತಿಗಳು ಹೇಳಿದ ಹಾಗೆ ಮಾಡುವವರು ಸುಕೃತಿಗಳು, ಪುಣ್ಯಾತ್ಮರು. ಅವರಲ್ಲಿ 4 ಬಗೆಯಂತೆ. ಆರ್ತಃ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಆರ್ಥ ಅಂದ್ರೆ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗೋನು. ಶರೀರಕ್ಕೆ ಹುಷಾರಿಲ್ಲ, ಆರ್ಥಿಕ ಸಂಕಷ್ಟ ಆಗಿದೆ, ಆವಾಗ ದೇವ್ರ ಹತ್ರ ಹೋಗಿ, ದೇವ್ರೆ ನೀನ್ ಪೂಜೆ ಮಾಡ್ತೇನಪ್ಪ, ನೀನ್ ಜಪ ಮಾಡ್ತೇನಪ್ಪ, ನೀನ್ ಹೋಮ ಮಾಡ್ತೇನಪ್ಪ, ನನ್ ಕಷ್ಟ ಪರಿಹಾರ ಮಾಡಪ್ಪ ಅಂತ ಹೇಳೋನು ಆರ್ತ. ಭಗವಂತನಿಗೆ ಒಂದು ಬಿರುದಿದೆ, ಆರ್ತ ತ್ರಾಣ ಪರಾಯಣ ಅಂತ. ಆರ್ತನ ಕಷ್ಟವನ್ನು ಹೋಗಲಾಡಿಸುವನಂತೆ ದೇವ್ರು. ಸೊ ಆ ನಿಮಿತ್ತದಿಂದಾದ್ರೂ ದೇವ್ರ ಹತ್ರ ಹೋದ್ರೆ ಸುಕೃತಿ, ಪುಣ್ಯಾತ್ಮ. ಅದ್ರ ಪಾಪಾತ್ಮನಿಗೆ ಕಷ್ಟ ಬಂದ್ರು ದೇವ್ರ ಹತ್ರ ಹೋಗ್ಬೇಕಂತ ಅನ್ಸಲ್ಲ. ಲೋಕದಲ್ಲೇ ಏನಾದ್ರೂ ಬಡದಾಡ್ಕೊತೇನೆ ಬಿಟ್ರೆ ದೇವ್ರ ಹತ್ರ ಹೋಗಲ್ಲ. ಇನ್ನು ಅರ್ಥಾರ್ಥಿ. ಅರ್ಥಾರ್ಥಿ ಅಂದ್ರೆ ಅವನಿಗೆ ಸಾಕಷ್ಟು ಕೊಟ್ಟಿದ್ದಾನೆ ದೇವ್ರು, ಬೇರೆ ಕಷ್ಟ ಇಲ್ಲ, ಆದ್ರೆ ಇನ್ನೂ ಬೇಕು ಅಂತ ಆಸೆ ಇದೆ ಅವನಿಗೆ. ಆದ್ರಿಂದ ದೇವ್ರ ಹತ್ರಕ್ಕೆ ಹೋಗುವವನು ಅರ್ಥಾರ್ಥಿ. ಅರ್ಥಸ್ಯ ಅರ್ಥಿ. ಅರ್ಥ ಅಂದ್ರೆ ಸಂಪತ್ತು, ಅರ್ಥಿ ಅಂದ್ರೆ ಬಯಸುವವನು, ಸಂಪತ್ತು ಬಯಸುವವನು, ಇನ್ನು ಹೆಚ್ಚು ಬೇಕು ಅಂತ ಬಯಕೆ ಉಳ್ಳವನು ಅರ್ಥಾರ್ಥಿ. ಅವನು ದೇವ್ರ ಭಕ್ತಿ ಮಾಡ್ಬೋದು, ಕೆಲವರು ಆ ರೀತಿ ಇರುವವರು ಮಾಡ್ಬೋದು, ತಪ್ಪಲ್ಲ. ದೇವ್ರು ಹೇಳ್ತಾನೆ ಉದಾರ ಸರ್ವ ಏವೈತೆ, ಅವರು ಶ್ರೇಷ್ಠರೇ. ಯಾಕಂದ್ರೆ ಇವತ್ತು ಅವನು ಕಷ್ಟ ಪರಿಹಾರಕ್ಕೆ ಬಂದ್ರೆ ಅಥವಾ ಈ ಇಷ್ಟ ಪ್ರಾಪ್ತಿಗೋಸ್ಕರ ನನ್ನ ಹತ್ರ ಬಂದ್ರೆ ಮುಂದಕ್ಕೆ ಅಧ್ಯಾತ್ಮ ಸಾಧನೆ ಮಾಡೋ ದಾರಿ ಆದ್ರೂ ತೆಕ್ಕೊಂಡಿದೆ. ಯಾಕಂದ್ರೆ ಶ್ರದ್ಧೆ ಇದೆ ಅವನಿಗೆ, ದೇವ್ರು ಇದ್ದಾನೆ, ದೇವ್ರ ಕಷ್ಟ ಪರಿಹರಿಸ್ತಾನೆ ಎನ್ನುವ ಶ್ರದ್ಧೆಯಾದ್ರೂ ಇದೆಯಲ್ಲ, ಅದು ಮುಂದಕ್ಕೆ ಕರ್ಕೊಂಡು ಬರುತ್ತೆ. ತಪ್ಪಲ್ಲ. ದೇವ್ರ ಮುಂದೆ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ನನ್ಗೆ ಇಷ್ಟ ಕೊಡು, ಅನಿಷ್ಟ ನಿವೃತ್ತಿ ಮಾಡು ಅಂತ, ಅದು ಅಪರಾಧ ಅಲ್ಲ. ಆದ್ರೆ ಅಧ್ಯಾತ್ಮ ಸಾಧನೆಯ ತುಂಬಾ ಪ್ರೈಮರಿ ಸ್ಟೇಜ್, ಅದೊಂದು ಆರಂಭದ ಹೆಜ್ಜೆ ಅಷ್ಟೇ. ಆದ್ರೆ ಮುಂದಿನವನು ಜಿಜ್ಞಾಸು ಭಕ್ತ ಅಂತ ಕರೀತಾನೆ. ಅವನು ಹೆಚ್ಚು ಪುಣ್ಯ ಇದ್ದವನು ಜಿಜ್ಞಾಸು. ಜಿಜ್ಞಾಸ ಅಂದ್ರೆ ಜ್ಞಾತು ಇಚ್ಛಾ ಜಿಜ್ಞಾಸ, ತಿಳಿದುಕೊಳ್ಬೇಕು ಎನ್ನುವ ಇಚ್ಛೆ ಉಳ್ಳವನು. ಏನ್ ತಿಳ್ಕೊಳ್ಬೇಕು? ಪ್ರಪಂಚದ ವಿಷಯ ಅಲ್ಲ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಅಂತಹ ಭಕ್ತ ಒಬ್ಬ ಇರ್ತಾನೆ. ಅವನಿಗೆ ಬೇರೆ ಎಂತ ಬೇಡ. ಸ್ವಲ್ಪ ಹಣಕಾಸಿನ ತೊಂದರೆ ಇದೆ, ಅಡ್ಡಿಲ್ಲ, ಇರ್ಲಿ, ಹೆಂಗೋ ಭಗವಂತ ಇದ್ದಾನೆ, ಶಕ್ತಿ ಕೊಡ್ತಾನೆ, ನಿಭಾಯಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಏನೆಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ, ಇರ್ಲಿ, ತೊಂದ್ರೆ ಇಲ್ಲ, ಮನುಷ್ಯನ ಪ್ರಾರಬ್ಧದ ಪ್ರಕಾರ. ಯದ್ದದ್ಭಾವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ. ಕುಲಶೇಖರ ಹೇಳ್ತಾರಲ್ಲ, ಮುಕುಂದಮಾಲ ಸ್ತುತಿಯಲ್ಲಿ ಹೇಳ್ತಾರೆ, ಯದ್ಯದ್ಭಾವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತೋ ಜನ್ಮ ಜನ್ಮಾಂತರೇಪಿ. ನಿನ್ನಲ್ಲಿ ಭಕ್ತಿ ಕೊಡು ಸ್ವಾಮಿ, ನನ್ಗೆ ಬೇಕಾದಿರ್ಲಿ, ಜೀವನದಲ್ಲಿ ತೊಂದ್ರೆ ಇಲ್ಲ, ಆದ್ರೆ ನಿನ್ನಲ್ಲಿ ಪ್ರೇಮ, ನಿನ್ನಲ್ಲಿ ಭಕ್ತಿ ಬಂದ್ಬಿಟ್ರೆ ಇದೆಲ್ಲವನ್ನ ಎದುರಿಸೋ ಶಕ್ತಿ ನಂಗೆ ಬರುತ್ತಪ್ಪ ಅಂತ ತಿಳ್ಕೊಂಡಿದ್ದಾನ ಅವನು. ಇದು ದೊಡ್ಡ ಸೀಕ್ರೆಟ್. ಏನು? ಅದು ಬಂದ್ರೆ ಸುಖಿ, ಇದು ಬಂದ್ರೆ ಸುಖಿ ಅಂತ ತಿಳ್ಕೊಳ್ತಾರಲ್ಲ, ಅದು ಅಲ್ಪಜ್ಞಾನ. ಭಗವಂತನಲ್ಲಿ ಮನಸ್ಸು ನೆಟ್ಟಿ ಬಿಟ್ಟರೆ, ಭಗವಂತನ ಧ್ಯಾನದಲ್ಲಿ, ಭಗವಂತನ ಆರಾಧನೆಯಲ್ಲಿ ಮನಸ್ಸು ಖುಷಿಯನ್ನ ಪಡಿಲಿಕ್ಕೆ ಆರಂಭಿಸಿ ಬಿಟ್ರೆ ಲೌಕಿಕ ಕಷ್ಟಗಳು ತನ್ನಿಂತಾನೇ ದೂರ ಆಗತ್ತೆ. ಅದು ಬೇರೆ. ದೂರ ಆಗದಿದ್ರು ಅದು ಬಾಧಿಸಲ್ಲ ಈತನಿಗೆ. ಆದ್ರಿಂದ ಜಿಜ್ಞಾಸು ಭಕ್ತ, ಅವನು ದೇವರನ್ನೇ ಪಡಿಬೇಕು ಅಂತ ಹೊರಟಿದ್ದಾನೆ. ಅವನಿಗಿಂತಲೂ ಶ್ರೇಷ್ಠವಾದ ಪುಣ್ಯಾತ್ಮ ಯಾರು? ಅತಿಶಯವಾದ ಪುಣ್ಯದಿಂದ ಉಳ್ಳಿರುವ ಯಾರು? ಜ್ಞಾನಿ ಭಕ್ತ. ದೇವರಿಗೆ ಈ ಜ್ಞಾನಿ ಭಕ್ತ ಅಂದ್ರೆ ಬಹಳ ಇಷ್ಟ ಅಂತ. ನಮ್ಮ ಹನುಮಂತ ಇದ್ದಾಗ, ಹನುಮಂತನಿಗೆ ರಾಮ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ರಾಮ ಅಂದ್ರೆ ನನ್ನ ಆತ್ಮ ಅಂತ ತಿಳ್ಕೊಂಡಿದ್ದಾನೆ ಅವನು. ಆದ್ರಿಂದ ರಾಮ ಅವನನ್ನು ತುಂಬಾ ಪ್ರೀತಿಸ್ತಾನೆ. ಯಾಕೆ? ನಾನು ಹನುಮಂತ ಬೇರೆ ಬೇರೆ ಅಲ್ಲ ಅಂತ ಹನುಮಂತನಿಗೂ ಗೊತ್ತು, ರಾಮನಿಗೂ ಗೊತ್ತು. ವ್ಯವಹಾರ ದೃಷ್ಟಿಯಿಂದ ಭೇದ, ಆತ್ಮದೃಷ್ಟಿಯಿಂದ ಅಭೇದ ಜ್ಞಾನ ಆಗಿದೆ ಅವನಿಗೆ. ಅದನ್ನೇ ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಈ 4 ಭಕ್ತರಲ್ಲಿ ಜ್ಞಾನಿ ವಿಶೇಷ ಅವನು. ಯಾಕೆ? ನಿತ್ಯಯುಕ್ತ, ಯಾವಾಗ್ಲೂ ನನ್ನ ಜೊತೆ ಒಂದಾಗಿರ್ತಾನೆ. ಮತ್ತು ಏಕಭಕ್ತಿ, ಅನನ್ಯ ಭಕ್ತಿ.
ಅವ್ಯಭಿಚಾರಿಣೀ ಭಕ್ತಿ ಇರುತ್ತೆ ಅವನಿಗೆ, ಅಭೇದ ಭಕ್ತಿ ಇರುತ್ತೆ. ಪ್ರಿಯ ಜ್ಞಾನಿನಃ ಅತ್ಯರ್ಥಂ ಅಹಂ, ನನಗೆ ಅತ್ಯಂತ ಪ್ರಿಯ ಜ್ಞಾನಿ ಅಂದ್ರೆ. ನಾನು ಅಂದ್ರೆ ಅವನಿಗೆ ಪ್ರೀತಿ, ಅವನು ಅಂದ್ರೆ ನನಗ್ ಪ್ರೀತಿ. ಅಹಂ ಸಚ ಮಮ ಪ್ರಿಯ. ಇಬ್ಬರು ಪರಸ್ಪರ ಪ್ರೀತಿಸ್ಕೊಳ್ತೇವೆ ಅಂತ. ಅಂದ್ರೆ ಪ್ರೀತಿಸಿಕೊಳ್ಳೋದು ಮಾತಿಗೆ ಅರ್ಥ ನಮ್ಮಿಬ್ಬರ ಮಧ್ಯೆ ಭೇದ ಇಲ್ಲ ಅಂತ. ಆದ್ರೆ ಈ 3 ಜನ ಭಕ್ತರ ಕಥೆ ಏನಂದ್ರೆ ಉದಾರ ಸರ್ವೈವ, ಅವರು ಶ್ರೇಷ್ಠರೇ. ಜ್ಞಾನೀತು ಆತ್ಮೈವ ಮೇ ಮತಂ, ಇದು ಏನ್ ಹೇಳ್ತಾರೆ ಮಹಾವಾಕ್ಯ ಅಂತ ಹೇಳ್ಬೋದು. ಜೀವ ಬ್ರಹ್ಮ ಐಕ್ಯ ಬೋಧಕ ವಾಕ್ಯಕ್ಕೆ ಮಹಾವಾಕ್ಯ ಅಂತ ಹೇಳ್ತಾರಲ್ಲ, ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಮಹಾವಾಕ್ಯಗಳು ಕಾಣುತ್ತೆ. ಇದು ಮಹಾವಾಕ್ಯ. ಏನು? ಜ್ಞಾನೀತು ಆತ್ಮ ಏವ ಇತಿ ಮೇ ಮತಂ. ಜ್ಞಾನಿ ಅಂದ್ರೆ ನಾನೇ, ನನಗೂ ಜ್ಞಾನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಇದು ನನ್ನ ಮತ, ಇದು ನನ್ನ ನಿಶ್ಚಯ ಎಂಬುದಾಗಿ ದೇವರು ಹೇಳ್ತಾನೆ. ಆಸ್ಥಿತ ಸಹಿ ಯುಕ್ತ ಆತ್ಮ ಮಾಮೇವ ಅನುತ್ತಮಾಂ ಗತಿಂ. ಅವನು ನನ್ನಲ್ಲೇ ಆಶ್ರಯಿಸಿದವನಾಗಿರೋದ್ರಿಂದ, ನನ್ನಲ್ಲೇ ಒಂದಾಗಿರೋದ್ರಿಂದ ಅವನು ಉತ್ತಮವಾದ ಗತಿಯನ್ನ ಹೊಂದುತ್ತಾನೆ. ಅಂದ್ರೆ ಪರಮಾತ್ಮನ ಪದವನ್ನ ಪಡಿತಾನೆ. ಇನ್ನು ಯಾವ ಜ್ಞಾನ ಇರುತ್ತೆ? ಜ್ಞಾನಿ ಆಗ್ಬೇಕಾದ್ರೆ ಏನಾಗಬೇಕು ಅಂದ್ರೆ ವಾಸುದೇವ ಸರ್ವಮಿತಿ, ಇದೆಲ್ಲವೂ ವಾಸುದೇವನೇ ಎಂಬ ಜ್ಞಾನ. ಸರ್ವಂ ಬ್ರಹ್ಮಮಯಂ ಜಗತ್, ಬ್ರಹ್ಮೈವ ಇದಗಂ ಸರ್ವಂ, ಬ್ರಹ್ಮ ಏವ ಇದಗಂ ಸರ್ವಂ, ಇದೆಲ್ಲವೂ ಬ್ರಹ್ಮವೇ ಎಂಬುದು ಜ್ಞಾನಿಗೆ ಬರುವ ನಾಲೆಜ್. ಪರಮಾತ್ಮನಿಗಿಂತ ಬೇರೆಯಾಗಿ ಏನೇನೇನು ಇಲ್ಲ ಇಲ್ಲಿ. ಹಾಗೆ ತಿಳ್ಕೊಂಡಿರ್ತಾನೆ, ಹಾಗೆ ಬದುಕುತ್ತಾನೆ. ಇಷ್ಟು ಹೇಳ್ದ. ನಾವ್ ಇದೆಲ್ಲ ಸಮಯ ಆಯ್ತಲ್ವಾ, ಸಂಕ್ಷೇಪನೆ ಎಷ್ಟು ಇಷ್ಟ ಆಗ್ಬಿಡುತ್ತೆ, ವಿಸ್ತಾರ ಹೇಗಿರ್ಬೋದು. ಸ್ವಾಮೀಜಿ ಇನ್ನೂ ಒಂದು ಭಕ್ತರ ಬಗ್ಗೆ ಹೇಳ್ತಾನೆ ದೇವರು. ಸಕಾಮ ಭಕ್ತರು ಅಂದ್ರೆ ಯಾರು? ಬಯಕೆ ಇಟ್ಟುಕೊಂಡು ದೇವರನ್ನ ಪ್ರೀತಿಸುವವರು. ದೇವರನ್ನ ಅಥವಾ ದೇವತೆಗಳನ್ನ ನೆನಪಿರ್ಲಿ. ದೇವರು ಮತ್ತು ದೇವತೆಗಳಿಗೆ ವ್ಯತ್ಯಾಸ ಏನು? ಈ ಎಲ್ಲ ದೇವತೆಗಳ ಅಂತರ್ಯಾಮಿ ದೇವರು, ಎಲ್ಲಾ ದೇವತೆಗಳ ಒಳಗಿರುವವನು ಒಬ್ಬನೇ ದೇವರು. ದೇವತೆಗಳಂದ್ರೆ ಯಾರು? ಭಗವಂತನ ಅಂಶಗಳವೆಲ್ಲ. ಈಗ ನಾನೊಬ್ಬ ವ್ಯಕ್ತಿಯಾಗಿದ್ರೆ ನನ್ನ ಕಣ್ಣು, ಮೂಗು, ಕಿವಿ, ಬಾಯಿ, ಕೈ, ಹೀಗೆ ಒಂದೊಂದು ಅಂಗಗಳು ಅಂಶಗಳಿಂದ ಒಡಗೂಡಿ ಇಡೀ ವ್ಯಕ್ತಿ ಆಗಿರ್ತೇನಲ್ಲ, ಹಾಗೆ ಭಗವಂತ ಪರಮಾತ್ಮ ಅಂದ್ರೆ ಅದು ಇಡೀ ತತ್ವ. ಅವನ ಒಂದೊಂದೊಂದೊಂದು ಅಂಶಗಳೆಲ್ಲ ದೇವತೆಗಳು. ಅವನದೇ ಇವು ಸೂರ್ಯನ ಕಿರಣಗಳಿದ್ದ ಹಾಗೆ. ಸೂರ್ಯ ಅನ್ನೋದು ಮೂಲ ಬಿಂಬ, ಅದರಿಂದ ಒಂದೊಂದು ಕಿರಣಗಳು ಹೊರಡ್ತದಲ್ಲ, ಒಂದೊಂದು ಕಿರಣಗಳು ಒಂದೊಂದು ದೇವತೆ ಅಂತ ಒಂದು ಕಲ್ಪನೆ ಕೊಡೋದ. ಆ ಭಗವಂತ ಏನ್ ಮಾಡ್ತಾನೆ, ಈ ಸೃಷ್ಟಿಯ ವ್ಯವಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದಿಷ್ಟು ಅಧಿಕಾರಿಗಳನ್ನು ನೇಮಿಸ್ತಾನೆ. ಅದನ್ನ ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಅವರು ಕೂಡ ಅಸಾಮಾನ್ಯ ಶಕ್ತಿವಂತರೇ. ಇಂದ್ರ, ಅಗ್ನಿ, ವಾಯು, ವರುಣ, ಕುಬೇರ, ಹೀಗೆ ಬೇರೆ 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 ಶಕ್ತಿಗಳಿವೆ. ಸೊ ಅವುಗಳನ್ನ ಆರಾಧನೆ ಮಾಡ್ಬೋದು. ಕೆಲವರು ಅವರ ಪೂಜೆ, ಜಪ, ಹೋಮ ಎಲ್ಲ ಮಾಡ್ಬೋದು. ಇನ್ನು ಕೆಲವರು ಪರಮಾತ್ಮನನ್ನೇ ಅಂದ್ರೆ ವಿಷ್ಣು, ಶಿವ ಈ ರೂಪದಲ್ಲಿ ಪೂಜೆ ಮಾಡ್ಬೋದು. ಆದ್ರೆ ಕಾಮನೆ ಇಟ್ಟುಕೊಂಡು ಮಾಡಿದ್ರೆ, ಬಯಕೆ ಇಟ್ಟುಕೊಂಡು ಮಾಡಿದ್ರೆ ಅದು ಸ್ವಲ್ಪ ಕೆಳಮಟ್ಟದಾಗತ್ತೆ ಅಂತ. ಯಾಕೆ ಕೆಳಮಟ್ಟದಾಗತ್ತೆ? ಸಂಸಾರ ಬಂಧನದಿಂದ ನಿವೃತ್ತಿ ಆಗಲ್ಲ ಅವನಿಗೆ. ಅದೊಂದೇ ಪ್ರಾಬ್ಲಮ್. ನೋಡಿ, ನೆನ್ಪಿರ್ಲಿ, ಇದನ್ನ ಪುನಃ ಹೇಳ್ತೇನೆ, ದೇವ್ರ ಮುಂದೆ ಹೋಗಿ ಕೇಳ್ಕೊಳ್ಳೋದು ತಪ್ಪಲ್ಲ. ಯಾಕಂದ್ರೆ ವೇದದಲ್ಲಿಯೇ ಕಾಮನೆಗಳಿಂದ ಮಾಡುವ ಅನೇಕ ಆರಾಧನೆಗಳನ್ನ, ಹೋಮ, ಯಜ್ಞ, ಯಾಗಾದಿಗಳನ್ನ ಹೇಳಿದ್ಯಲ್ಲ. ವೇದ ಅಪ್ಪಣೆ ಕೊಟ್ಟಿದೆ ಅಂತ ಹೇಳಿದ್ಮೇಲೆ ಅಪರಾಧ ಹೇಗೆ? ಮನುಷ್ಯ ಅನ್ನೋದು ದೌರ್ಬಲ್ಯ, ಬಯಕೆಗಳಿದ್ದೇ ಇರ್ತದೆ. ಅದನ್ನ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋದು ತಪ್ಪಲ್ಲ. ಆದ್ರೆ ಅದೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈ ಸಂಸಾರ ಬಂಧನದಿಂದ ಹೊರಗಡೆ ಬರ್ಲಿಕ್ಕಾಗ, ಅದು ಒಂದೇ ಪ್ರಾಬ್ಲಮ್. ಯಾಕೆ ಆ ಇಚ್ಛೆಗಳಿಗೆ ಕೊನೆನೇ ಇಲ್ಲ. ಒಂದ್ ಪ್ರಾಬ್ಲಮ್. ಎರಡನೇದು, ದೇವರಲ್ಲಿ ಭಕ್ತಿ, ನಿಜವಾದ ಪ್ರೇಮ ಬರಲ್ಲ. ವ್ಯಾಪಾರಿ ಭಕ್ತಿ ಬಂದ್ರು, ಅಂಗಡಿಗೆ ಹೋಗೋದು,
ನಾನು 100 ರೂಪಾಯಿ ಕೊಡ್ತೇನಪ್ಪ ಇಂಥದ್ದೊಂದು ಸಾಮಾನು ಕೊಡು ಅಂತ ಹೇಳೋದು, 100 ರೂಪಾಯಿಗೆ ಸಾಮಾನಿಗೆ ಈಕ್ವಲ್ ಆಯ್ತು ಅಂದ್ಕೊಳ್ಳೋದು. ನಾನು ಹೋಮ ಮಾಡಿದ್ದೇನೆ, ಹೋಮದ ಫಲವಾಗಿ ದೇವರು ನಂಗೆ ಫಲ ಕೊಟ್ಟಿದ್ದಾನೆ. ಅವಾಗ ಒಂದು ಶುದ್ಧ ಪ್ರೇಮ ಹುಟ್ಟಲ್ಲ. ವ್ಯಾಪಾರಿಗೂ ಮತ್ತು ಗಿರಾಕಿಗೂ ಕೂಡ ಒಂದೇನೋ ರಿಲೇಶನ್ಶಿಪ್ ಇರುತ್ತೆ. ಅದರದ್ದು ತಾಯಿ ಮಕ್ಕಳ ಸಂಬಂಧ ಇದ್ದಂಗಿರುತ್ತಾ? ಇಲ್ಲ. ಗುರು ಶಿಷ್ಯ ಸಂಬಂಧ ಇದ್ದಂಗಿರುತ್ತಾ? ಇಲ್ಲ. ಆದ್ರಿಂದ ದೇವರನ್ನ ಆ ದೃಷ್ಟಿಯಿಂದ ನೋಡುವುದು ಕೆಳಮಟ್ಟದ್ದು ಅಂತ ಹೇಳ್ತಾರೆ. ಸಂಸಾರ ಬಂಧನಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನನ್ಗೀಗ ಶನಿ ದೋಷ ಅಂತಾರೆ, ಶನಿ ಪೂಜೆ ಮಾಡ್ಲೇಬೇಕಲ್ಲ, ಅಥವಾ ಇನ್ನೇನೋ ದುಡ್ಡು ಬೇಕು, ಕುಬೇರನ ಪೂಜೆ ಮಾಡ್ಲೇಬೇಕಲ್ಲ, ನನ್ನ ವೈರಿಗಳು ತುಂಬಾ ಜನ ಇದ್ದಾರೆ, ಅವ್ರು ನಾಶಪಡಿಸ್ಬೇಕು ಅಂತ ಹೇಳಿದ್ರೆ ಇಂದ್ರನನ್ನ ಆರಾಧನೆ ಮಾಡ್ಲೇಬೇಕಲ್ಲ ಅಂತ ಹೇಳ್ಬೋದು. ಅದು ಭಗವಂತ ಏನ್ ಹೇಳ್ತಾನೆ, ಹಾಗೆ ಮಾಡ್ಬೋದು, ಆದಾಯ ದೇವತೆಗಳನ್ನು ಆರಾಧನೆ ಮಾಡ್ಬೋದು, ತಪ್ಪಂತ ಹೇಳಲ್ಲ. ನನ್ನನ್ನು ಆರಾಧನೆ ಮಾಡ್ಬೋದು. ನೀವು ಬಯಕೆ ಇಟ್ಟುಕೊಂಡು ದೇವರನ್ನೇ ಆರಾಧನೆ ಮಾಡ್ಬೋದು. ಪುನಃ ಅದು ಶ್ರೇಷ್ಠ ಅಲ್ಲ. ಬಯಕೆಯನ್ನು ಇಟ್ಕೊಂಡು ದೇವತೆಗಳನ್ನಾದ್ರೂ ಮಾಡ್ರಿ, ದೇವರನ್ನಾದ್ರೂ ಮಾಡ್ರಿ, ಅದು ಶ್ರೇಷ್ಠ ಅಲ್ಲ. ಆದ್ರೆ ದೇವತೆಗಳನ್ನ ಮಾಡಿದ್ರೂ ಫಲ ಕೊಡುವ ನಾನೇ, ಆದ್ರಿಂದ ನನ್ನನ್ನೇ ಆರಾಧಿಸುವುದು ಉತ್ತಮ ಅಂತ ಒಂದು ಇಂಡೈರೆಕ್ಟ್ ಆಗಿ ಹೇಳುವಂತ ಮಾತು. ಕಾಮೈಸ್ತೈಸ್ತೈರ್ಹೃತಜ್ಞಾನಾ ಪ್ರಪದ್ಯಂತೆ ಅನ್ಯ ದೇವತಾ ತಂತನ್ಯಮಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯಾ. ಭಗವಂತ ನಿಯಮನ ಮಾಡಿರತಕ್ಕಂಥ ದೇವತೆಗಳನ್ನ ಬಯಕೆ ಇಟ್ಟುಕೊಂಡು ನಾವು ಆರಾಧನೆ ಮಾಡ್ತೇವೆ. ಆದ್ರೆ ಆ ಬಯಕೆ ಫಲ ಕೊಡುವನು ಯಾರು? ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಆಯಾ ಫಲಗಳನ್ನ ನಾನೇ ಕೊಡ್ತೀನಪ್ಪ ಅವರೆಲ್ರಿಗೂ ಕೂಡ. ಇದನ್ನ ಅರ್ಥ ಮಾಡ್ಕೋ ನೀನು ಅಂತ ಹೇಳ್ತಾನೆ ಅರ್ಜುನಿಗೆ. ನೀನ್ ಯಾರ ಮೂಲಕ ಫಲ ಪಡ್ಕೊಂಡ್ರು ಕೊಡುವ ನಾನೇ. ಅಂತರ್ಯಾಮಿಯಾದ ಪರಮಾತ್ಮನೇ ಫಲದಾಯಕ. ಆದ್ರಿಂದ ಭಗವಂತನನ್ನೇ ಪಡ್ಕೊಂಡ್ಬಿಟ್ರೆ, ಅವನು ಕೊಡೋ ವಸ್ತುಗಳನ್ನ ಪಡೆಯೋದ್ಕಿಂತ ಅವನನ್ನೇ ಪಡ್ಕೊಂಡ್ಬಿಟ್ರೆ ದೊಡ್ಡ ಲಾಭ ಅಲ್ವಾ? ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ದೇವತೆ ಕಾಮನೆಗಳಿಗೋಸ್ಕರ ದೇವತೆಗಳನ್ನ ಆಶ್ರಯಿಸಿ ಅವರನ್ನು ಹೊಂದೋದಕ್ಕಿಂತ ನಿಷ್ಕಾಮವಾಗಿ ಭಗವಂತನನ್ನು ಭಜಿಸಿ ಬಿಟ್ರೆ ನಾನೇ ಸಿಕ್ಕಿಬಿಡ್ತೇನೆ. ನೀವು ಯಾರೋ ಒಬ್ಬ ಶ್ರೀಮಂತನ ಮನೆಗೆ ಹೋಗಿ ಇದನ್ನ ಕೇಳೋದ್ಕಿಂತ ಶ್ರೀಮಂತನನ್ನೇ ಫ್ರೆಂಡ್ ಆಗಿ ಮಾಡ್ಕೊಂಡ್ಬಿಟ್ರೆ, ಅಥವಾ ತಾನು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಂಡ್ಬಿಟ್ರೆ, ಅದು ಇನ್ನೊಂದು ಉದಾಹರಣೆ ಕೊಡು. ಕಲ್ಪವೃಕ್ಷದ ಹತ್ರ ಹೋಗಿ ಅದು ಕೊಡು ಇದು ಕೊಡು ಅಂತ ಕೇಳೋ ಬದಲು ಕಲ್ಪವೃಕ್ಷನೇ ಮನೆಗೆ ತಂದು ಇಟ್ಕೊಂಡ್ಬಿಟ್ರೆ, ಹಾಗೆ ದೇವರೇ ಸುಖ ಶಾಂತಿ ನೆಮ್ಮದಿಯ ಸ್ರೋತ. ಈ ದೇವತೆಗಳ ಮೂಲಕ ಫಲ ಕೊಡುವವನು ಅವನೇ, ಅವನನ್ನೇ ಪಡ್ಕೊಂಡ್ ಬಿಡೋಣಲ್ಲ. ಅದಕ್ಕೇನ್ ಉಪಾಸನೆ ಮಾಡ್ಬೇಕು, ಏನ್ ಸಂಕಲ್ಪ ಮಾಡ್ಬೇಕು? ಮಮೋಪಾತ ಸಮಸ್ತ ರಿತಕ್ಷ ಎನ್ನದಾಗ ಅದಕ್ಕೆ ದೇವರನ್ನ ಪಡ್ಕೊಳ್ಳಿಕ್ಕೆ ಏನ್ ಸಂಕಲ್ಪ ಮಾಡ್ಬೇಕು? ಸಂಕಲ್ಪ ಏನು ಮಾಡದೇನೆ ನನ್ ಭಜಿಸ್ಬೇಕು ಅಂತಾನೆ. ಅದಕ್ಕೆ ಸಂಸಾರದಿಂದ ನಿವೃತ್ತಿಯಾಗಿ ಭಗವತ್ ಪ್ರಾಪ್ತಿ ಆಗ್ಬೇಕಾದ್ರೆ ನಿಷ್ಕಾಮವಾಗಿ ಈಶ್ವರನನ್ನು ಭಜಿಸ್ಬೇಕು. ಆದ್ರೆ ಜನರಿಗೆ ನನ್ನ ಬಗ್ಗೆ ಪರಿಚಯ ಇಲ್ಲ ಕಣ್ಣ. ದೇವರು ಅಂತ ಯಾರು ಅಂತ ಗೊತ್ತೇ ಇಲ್ಲ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಅವಮಜಾನಂತೋ ಮಮಾವ್ಯಯಮನುತ್ತಮಂ. ಅವನು ಅವ್ಯಕ್ತದಿಂದ ವ್ಯಕ್ತನಾಗುವವನು ಅಂತ ಭಾವಿಸ್ಕೊಳ್ತಾರೆ. ಏನೋ ಶರೀರಧಾರಿಯಾಗಿ ವಸುದೇವ ದೇವಕಿ ಪುತ್ರರಲ್ಲಿ ಹುಟ್ಟಿದಾನೆ ಇವನು ಕೃಷ್ಣ ಅಂತ ಎಷ್ಟೋ ಜನ ಅವತ್ತಿನ ಕಾಲದಲ್ಲೇ ಅಂದ್ಕೊಂಡಿದ್ರು. ಕೃಷ್ಣ ಬದುಕಿದ್ದಾಗ ಅಂತಹ ಒಂದು ಯೋಗ ಪುರುಷನಾಗಿದ್ರು ಕೂಡ ಅವನ ಅರ್ಥಕೊಂಡವ್ರು ಎಲ್ಲೋ ವಿದುರ, ಎಲ್ಲೋ ಭೀಷ್ಮ, ಎಲ್ಲೋ ಧರ್ಮರಾಜ ಅಥವಾ ಅರ್ಜುನ, ಭೀಮ, ಹೀಗೆ ಕುಂತಿ ಕೆಲವರಷ್ಟೇ ಅವನನ್ನ ಮಹಿಮೆಯನ್ನ ಅರ್ಥಕೊಂಡಿದ್ರೆ ಹೊರತು ಹೆಚ್ಚಿನ ಜನ ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು. ನಾವು ಕೂಡ ದೇವರ ಬಗ್ಗೆ ಹಾಗೆ ಅಂದ್ಕೊಳ್ಳೋದು. ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಇಚ್ಛೆಯನ್ನು ಪೂರೈಸುವ ಒಂದು ಶಕ್ತಿ ಅದು ಅಂತ. ಅದು ಬರೀ ಲಿಮಿಟೆಡ್ ಪವರ್ ಅಲ್ಲ. ಅವನೇನ್ ಹೇಳ್ತಾನೆ? ಅವ್ಯಯಂ ಅನುತ್ತಮಂ ಪರಂಭಾವಂ.
ಇದು ಇಡೀ ಜಗತ್ತಿನ ಒಳಹೊರಗೆಲ್ಲ ವ್ಯಾಪಿಸಿ ಅದನ್ನ ಸಂಚಾಲನೆ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಅದು. ಪಾದೋಸ್ಯ ವಿಶ್ವ ಭೂತಾನಿ ತ್ರಿಪಾದಸ್ಯ ಅಮೃತಂದಿವಿ. ಒಂದು ಅಂಶ ಮಾತ್ರ ಈ ಜಗತ್ನಲ್ಲಿ ಕಾಣ್ತಾ ಇದೆ, ಅದು ಕಾಣದ ಅಂಶ ಬಹಳ ಎತ್ತರದಲ್ಲಿದೆ ಅಂತ ಪುರುಷ ಸೂಕ್ತ ಹೇಳುತ್ತಲ್ಲ ಹಾಗೆ. ಭಗವಂತ ಅನ್ನುವಂಥದ್ದು ಯಾವುದೋ ಒಂದು ಸಣ್ಣ ಶಕ್ತಿ ಅಲ್ಲ. 10 ರೂಪಾಯಿ ಕೊಡು 20 ರೂಪಾಯಿ ಕೊಡು ಅಂತ ಬೇಡ್ಕೊಳ್ಳುವ ಒಂದು ಯಾವುದೋ ಒಂದು ವ್ಯಕ್ತಿ ಅಲ್ಲ. ಅದು ಇಡೀ ಜಗತ್ತನ್ನ ನಿರ್ಮಾಣ ಮಾಡಿ ಆ ಜಗತ್ತಿನ ಒಳಹೊರಗೆಲ್ಲ ವ್ಯಾಪಿಸಿ ಅಣುರೇಣು ತೃಣಕಾಷ್ಟಗಳನ್ನು ಸಂಚಾಲನೆ ಮಾಡ್ತಾ ಇರತಕ್ಕಂತ ಚೇತನ, ಮಹಾನ್ ಚೇತನ. ಅದನ್ನ ಪಡ್ಕೊಳ್ಬೇಕಲ್ವೇ? ಅದನ್ನ ಬಿಟ್ಟು ನೀ ಏನಪ್ಪಾ ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳಿಂದ ಓಡ್ತಿದ್ಯಪ್ಪ ಅಂತ ಹೇಳ್ತಾನ. ಡೈರೆಕ್ಟ್ ಆಗಿ ಹೇಳಲ್ಲ, ಅದು ಅಪರಾಧ ಅಂತ ತಿಳ್ಕೊಳ್ಳೋದು ಬೇಡ. ಮತ್ತೆ ಆದ್ರೆ ಹೀಗೆ ನನ್ನನ್ನೇ ಪಡ್ಕೊಂಡ್ರೆ ನಿನ್ನ ಸಂಸಾರ ಬಂಧನವೇ ನಿವೃತ್ತಿ ಆಗತ್ತಲ್ಲ, ಅದು ದೊಡ್ಡ ಲಾಭ ಅಲ್ವಾ ಅಂತ ಹೇಳ್ತಾನೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಜಮವ್ಯಯಂ. ಹಾಗೆ ಎಲ್ರಿಗೂ ಕಾಣುವನಲ್ಲ ನಾನು, ಅಷ್ಟು ಸುಲಭನೂ ಇಲ್ಲ. ಯೋಗ ಮಾಯೆಯಿಂದ ಸಮಾವೃತನಾಗಿದೆ. ಯೋಗ ಮಾಯೆ ಅಂದ್ರೆ ಏನೋ ತ್ರಿಗುಣಾತ್ಮಿಕವಾದ ಮಾಯೆ. ಏನ್ ಪ್ರಪಂಚ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಹಿಂದೆ ಅದಕ್ಕೆ ಆಶ್ರಯವಾಗಿರುವನ್ ಪರಮಾತ್ಮನೇ. ಆದ್ರೆ ನಮ್ಗೆ ಪ್ರಪಂಚ ಕಾಣುತ್ತೆ, ಪರಮಾತ್ಮ ಕಾಣಲ್ಲ. ಆದ್ರಿಂದ ಮೂಢನಾಗಿ ಅಜ್ಞಾನಿಗೆ ಇದು ಗೊತ್ತಾಗಲ್ಲ, ಜ್ಞಾನಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಅದನ್ನ ಒಟ್ಟಾರೆಯಾಗಿದ್ರೆ ಅಭಿಪ್ರಾಯ ಏನಪ್ಪಾ ಅಂದ್ರೆ, ನಿಷ್ಕಾಮವಾಗಿ ಭಗವಂತನನ್ನು ಭಜಿಸಿದ್ರೆ ಅವನು ಸಿಗ್ತಾನೆ. ಮುಂದುವರೆದು ಹೇಳ್ತಾನೆ, ತೇ ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ತುಂಬಾ ಅದ್ಭುತವಾದ ಮಾತಿದೆಲ್ಲ. ಯಾರಿಲ್ಲಿ ಪಾಪ ಹೊರಟು ಹೋಗಿದೆಯೋ, ಪುಣ್ಯ ಕರ್ಮ ಮಾಡಿ ಸತ್ಕರ್ಮ ಮಾಡಿ, ಈ ಸತ್ಕರ್ಮ